ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಡಿಸೈನ್ಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ರಕ್ಷಾಬಂಧನ್ ಬರ್ತಾ ಇದೆ. ಸೊ ಹಾಗಾಗಿ ನಾನು ನನ್ನ ತಮ್ಮಂಗೋಸ್ಕರ ರಾಖಿ ಪ್ರಿಪೇರ್ ಮಾಡೋಣ ಅಂತ. ಸೊ ಫಸ್ಟ್ ಟೈಮ್ ನಾನು ಕೂಡ ಪ್ರಿಪೇರ್ ಮಾಡ್ತಾ ಇರೋದು ರಾಖಿನ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕೆಲವೊಂದಷ್ಟು ಇಮೇಜಸ್ಗಳನ್ನ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ. ಸೇಮ್ ಅದೇ ಥರನೇ ನಾನು ರಾಖಿ ಮಾಡೋಣ ಅಂತ ಹೇಳಿಬಿಟ್ಟು. ನಿಮ್ಗೆಲ್ರಿಗೂ ಗೊತ್ತು ನಾನು ಸ್ಯಾರಿ ಕುಚ್ಚು ಮತ್ತು ಕ್ರೋಶಾ ವರ್ಕ್ನೆಲ್ಲ ಮಾಡ್ತೀನಿ. ಸೊ ಹಾಗಾಗಿ ಆ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಡಿಸೈನ್ಸ್ ರೆಫರ್ನ ತೊಗೊಂಡಿರೋದು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗೆ ಬರುತ್ತೆ ಅಂತ ನೋಡೋಣ. ವಿಡಿಯೋನ ಫುಲ್ಲು ನೋಡಿ, ನೀವು ಕೂಡ ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡಿ. ಸೊ ಅದಕ್ಕೆ ಬೇಕಾಗಿರೋಂಥ ಸಿಲ್ಕ್ ಥ್ರೆಡ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಕ್ರೋಶೆ ನೀಡಲು. ಸೊ ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ರಾಖಿ ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಬೇಕು ಅಂತೇಳಿ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿರೋದು. ಇಲ್ಲಿ ಬಂದುಬಿಟ್ಟು ನಾನು ಒಂದು 10 ಎಳೆ ದಾರನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು 10 ಎಳೆ ದಾರ ತೊಗೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ನಾಟ್ ಹಾಕ್ಕೊಂಡು ನಾರ್ಮಲಾಗಿ ಒಂದು ಗಂಟನ್ನ ಹಾಕ್ಕೋಬೇಕು. ಈ ಥರ ಸೊ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ನಾರ್ಮಲಾಗಿ ಚೈನ್ ಸ್ಟಿಚ್ ಹಾಕೋತೀವಿ. ಸೊ ಚೈನ್ ಸ್ಟಿಚ್ನ ಕೂಡ ಹಾಕೋತಾ ಹೋಗ್ತೀನಿ. ಇಲ್ಲಿ ನಾನು ಟೋಟಲಾಗಿ ಒಂದು 8 ಚೈನ್ ಸ್ಟಿಚ್ನ ಹಾಕೋತೀನಿ. ಒಂದು 8 ಚೈನ್ ಸ್ಟಿಚ್ನ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಆಮೇಲೆ ಫಸ್ಟ್ ನಾವು ಚೈನ್ ಸ್ಟಿಚ್ನ ಹಾಕ್ತೀವಲ್ವ, ಆ ಚೈನ್ ಸ್ಟಿಚ್ಗೆ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಪುಟ್ಟದಾಗಿ ಸರ್ಕಲ್ ಅನ್ನೋದು ಬರುತ್ತೆ, ಚಿಕ್ಕದು. ಸೊ ಈ ಥರ ಒಂದು ಚಿಕ್ಕ ಸರ್ಕಲ್ ಬರುತ್ತೆ. ಇದ್ರ ಒಳಗಡೆ ನಾನು ನಾರ್ಮಲಾಗಿ ಲಾಕ್ ಸ್ಟಿಚ್ ಅಂತ ಹಾಕ್ತೀವಿ, ಆ ಲಾಕ್ ಸ್ಟಿಚ್ನ ಹಾಕೋತೀನಿ. ಓಕೆನಾ? ಲಾಕ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶನ ಹಾಕಿ ಇಟ್ಕೊಂಡೆ. ಈಗ ಈ ಥರ ಕಾಣಿಸ್ತಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಸ್ಕೈ ಬ್ಲೂ ಕಲರಲ್ಲಿ ಹಾಕೋದು. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಟ್ರೈ ಮಾಡ್ತೀನಿ ಎಕ್ಸಾಕ್ಟ್ ಅದೇ ಥರ ತೊಗೊಂಬರೋಕ್ಕೆ. ಲೆಟ್ಸ್ ಸಿ, ಐ ಹೋಪ್ ಯಾವ ಥರ ಬರುತ್ತೆ ಅಂತ. ಸೊ ಇದು ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿರೋದು. ಇದರ ಮೇಲ್ಗಡೆ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. ಪ್ರತಿ ಒಂದು ಹೋಲಲ್ಲೂ 2 ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಹೋಗ್ತೀನಿ. ಸೊ ಈಗ ನಾನು ಬೇಸ್ ಪೂರ್ತಿ ಲಾಕ್ ಸ್ಟಿಚ್ ಅಂದರೆ ಸಿಂಗಲ್ ಕ್ರೋಶದಿಂದ ಹಾಕಿರೋದ್ರಿಂದ ಇದ್ರ ಮೇಲ್ಗಡೆ ನಾನು ಅಗಲ ಬರಬೇಕು ಅಂತಂದರೆ ಪ್ರತಿ ಒಂದು ಹೋಲಲ್ಲೂ 2 ಕಂಬಗಳನ್ನ ಹಾಕೋತಾ ಹೋಗಬೇಕು. ಆವಾಗ ನಾವು ಹಾಕೋ ಸರ್ಕಲ್ ಅನ್ನೋದು ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಸೊ ಇದೇ ರೀತಿ ನಾನು ಒಂದು ಹೋಲಲ್ಲಿ 2 ಕಂಬಗಳನ್ನ ಹಾಕೋತಾ ಹೋಗ್ತೀನಿ. ಸೊ ನಾನಿಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನೇ ರಾಖಿನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಆದರೆ ಯಾವ ಥರ ಮಾಡೋದು ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಇವಾಗ ನಾನು ಸ್ವಲ್ಪ ಒಂದಷ್ಟು ಉಲ್ಲನಲ್ಲಿ ಹಾಕೋ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ದೆ. ಅದನ್ನು ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ನಾನು ಕೂಡ ಟ್ರೈ ಮಾಡ್ತಿರೋದು. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಐ ಹೋಪ್ ಇಟ್ಸ್ ಮ್ಯಾಚಿಂಗ್. ಸೊ ಫಸ್ಟ್ ಬಂದುಬಿಟ್ಟು ಜಾಸ್ತಿ ಬ್ಲೂ ಕಲರ್ನ ಹಾಕಿರೋದು ಆ್ಯಂಡ್ ಮೇಲ್ಗಡೆದು ಬಂದುಬಿಟ್ಟು ಸ್ಕೈ ಬ್ಲೂ. ಆ್ಯಂಡ್ ಇವಾಗ ಯೂಸ್ ಮಾಡೋದು ಈ ಥರ ಕಲರು, ಬಿಕಾಸ್ ವೈಟ್ ಅಲ್ಲಿ ಜಾಸ್ತಿ ಇರೋದು. ಬಟ್ ಐ ಡೋಂಟ್ ಹ್ಯಾವ್ ವೈಟ್ ಕಲರ್, ನನ್ನ ಹತ್ರ ವೈಟ್ ಇಲ್ಲ. ಐ ಆಮ್ ಯೂಸಿಂಗ್ ದಿಸ್ ಆರ್ ದಿಸ್ ಒನ್. ಈಗ ಥರ್ಡ್ ಸ್ಟೆಪ್ಪು. ಸೊ ಇವಾಗ ನಾನು ವೈಟ್ ಶೇಡಲ್ಲಿ ಹಾಕಬೇಕು ಅಂತ, ಬಟ್ ನನ್ನ ಹತ್ರ ವೈಟ್ ಶೇಡಿಂದು ಥ್ರೆಡ್ ಇರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಲೈಟಿಶ್ ಗೋಲ್ಡ್ ಬರೋ ಥರದ್ದು, ಪೂರ್ತಿ ಲೈಟಾಗಿರುತ್ತೆ. ಲೈಟ್ ಗೋಲ್ಡು ಮತ್ತು ಸಿಲ್ವರ್ 2 ಮಿಕ್ಸ್ ಮಾಡ್ಕೊಂಡಾಗ ಸ್ವಲ್ಪ ವೈಟಿಶ್ ಕಲರ್ ಕಾಣಿಸ್ತಿತ್ತು. ಸೊ ಹಾಗಾಗಿ ಅದರಲ್ಲಿ ನಾನು ಈಗ ಥರ್ಡ್ ಲೇಯರ್ನ ಕಂಪ್ಲೀಟ್ ಮಾಡಿದೆ. ಸೊ ಥರ್ಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಹಾಕುವಂಥದ್ದು ಫೋರ್ತ್ ಸ್ಟೆಪ್ಪು. ಸೇಮ್ ಡಾರ್ಕ್ ಬ್ಲೂ ಕಲರ್ನೇ ನಾನು ಯೂಸ್ ಮಾಡೋದು. ಸೊ ಇದ್ರ ಮೇಲ್ಗಡೆ ನಾನು ಹಾಕೋದು. ಸೊ ಇದ್ರ ಜೊತೆಲಿ ಇನ್ನೂ ಒಂದು ರಾಖಿನ ತಗೊಳ್ಬೇಕು. ಫೈನಲಿ ಕಂಪ್ಲೀಟ್ ಮಾಡಿದೆ. ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಾನು ಕಟ್ಟೋದನ್ನು ಮಾಡಬೇಕು. ಈಗ ನನ್ನ ಹತ್ರ ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಲರ್, ಈ 2 ಕಲರ್ ಇದೆ. ಇದರಿಂದ ನಾನು ನಾರ್ಮಲಾಗಿ ಜಡೆ ಎಲ್ಲ ಎಣ್ಕೋತೀವಲ್ಲ, ಸೇಮ್ ಅದೇ ಥರನೇ ಜಡೆ ಎಣ್ದು ಆ್ಯಂಡ್
ಆ ಕಡೆ ಈ ಕಡೆಯಿಂದ ಸ್ವಲ್ಪ ಪೇಸ್ಟ್ ಮಾಡಿ ಸ್ಟಿಕ್ ಮಾಡಿ ಚೆನ್ನಾಗಿ ಬಂದಿದೆ ಅಲ್ಲ, ಲುಕ್ಸ್ ಗುಡ್. ಫೈನಲಿ ರಾಖಿ ರೆಡಿ ಆಯಿತು. ಹೇಗೆ ಬಂದಿದೆ ಅಂತಂದು ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ನೋಡಿದ್ಮೇಲೂ ಕೂಡ ಸ್ವಲ್ಪ ನನಗೆ ಡಲ್ ಅನ್ನಿಸ್ತಿತ್ತು. ಸೊ ಹಾಗಾಗಿ ಇದ್ರ ಮೇಲೆ ನಾನು ಈ ಥರ ಬೀಡ್ ವರ್ಕ್ ಎಲ್ಲ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತಂದು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.